ಈ ಗೋವಾ ಮತ್ತು ಕಾರವಾರ ರೋಡ್ ಪಕ್ಕ ಅಂಕೋಲಾ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ 66 ನ್ಯಾಷನಲ್ ಹೈವೇ 56ರಲ್ಲಿ 66 ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ 16ನೇ ತಾರೀಕು ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 7 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. ಇನ್ನು 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಇನ್ನೂ ರಿಕವರ್ ಆಗಿಲ್ಲ. ಬಿಕಾಸ್ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಗೋಯಿಂಗ್ ಆನ್. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRF ಇಂದ 44 ಜನ ಮತ್ತು NDRF ಇಂದ 24 ಜನ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದ್ದಂಥದ್ದು, ಇನ್ನೊಂದು ಗ್ಯಾಸ್ ಇದ್ದಂಥದ್ದು, ಇನ್ನೊಂದು ವೆಹಿಕಲ್ ಖಾಲಿ ಅದು. ಈ ಥರ 3 ವಾಹನಗಳಿದ್ದಾವೆ. ಅಲ್ಲಿ ಟೀ ಅಂಗಡಿ ಇತ್ತು, ಒಂದು ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿನಲ್ಲಿ 5 ಜನ ಪಾಪ ಒಂದೇ ಕುಟುಂಬದವರು 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಟೀ ಅಂಗಡಿ ಇಟ್ಕೊಂಡು ಅವ್ರ ಮೇಲೂ ಕೂಡ ಆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣೆಲ್ಲ ಕುಸಿದು ಬಿದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲದೇನೆ 5 ಜನ ಅಲ್ಲದೇನೆ ಇನ್ನೂ 5 ಜನ, 5ರಲ್ಲಿ 2 ಬಾಡಿ ರಿಕವರ್ ಆಗಿದ್ದಾವೆ. ಇನ್ನೂ 3 ಜನ ನಡೀತಾ ಇದೆ. ನಾನು ಜಿಲ್ಲಾ ಆಡಳಿತದವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ, ಮತ್ತು ಜಿಲ್ಲಾ ಮಂತ್ರಿಗೆ ಸತೀಶ್ ಸೈಲ್ ನಿಮ್ಮ ಈ ಭಾಗದ ಶಾಸಕರು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ರೆಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ. ಈ ಮಳೆಯಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಶೈಲ್ ಅವತ್ತೇ ಕಳಿಸಿದ್ದೆ. ಅಲ್ಲ, ನಮ್ಮ ಮಂಕಳ ವೈದ್ಯ ಅವ್ರನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ನ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾ ಆಡಳಿತನೂ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಕ್ರಮಗಳನ್ನು ಕೂಡ ತಗೋತಾ ಇದ್ದಾರೆ. ಜೊತೆಗೆ ನಾನು ಮಂಕಳ ವೈದ್ಯ ಅವರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ, ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ 5,000 ರೂಪಾಯಿ, 5 ಲಕ್ಷ ಪರಿಹಾರ, 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಾಗಿದೆ. ಕೊಟ್ಟಾಯ್ತಾ? 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ, ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋದಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ, ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿಗಳು